ಮುಂಜಾನೆ ಎದ್ದು ಕೂಡಲೇ ಸ್ನಾನ ಆಯಿತು ಹಾಗೂ ದೇವ್ರ ಪೂಜೆ ಆಯಿತು, ಟೆಂಪಲ್ಗೆ ಹೋಗಿ ಬಂದೆ. ಸೊ ಈಗ ನೈಟ್ ಆಗಿತ್ತು. ಸೊ ಇವರು ಪಾರ್ಟಿಗೆ ಹೋಗೋ ನಡಿ ಅಂಥೇಳಿ ಇವತ್ತು ನನ್ನ ಬರ್ತ್ಡೇ ಇತ್ತು. ಸೊ ಇವರು ಪಾರ್ಟಿಗೆ ಕರ್ಕೊಂಡು ಹೊಂಟಿದ್ದಾರೆ. ಸೊ ಈಗ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಿತಿಕಾ ಸಂಬಂಧ ವೇಟ್ ಮಾಡ್ತಾ ಇದ್ದೆ. ನಿತಿಕಾ ರೆಡಿ ಆಗ್ತಾ ಇದ್ಲು, ಭಾಳ ಹಠ ಮಾಡ್ತಾ ಇದ್ಲು, ಅದು ಬೇಕು ಇದು ಬೇಕು. ಸೊ ನಿತಿಕಾ ಸಂಬಂಧ ನಾನು ವೇಟ್ ಮಾಡತ್ತಿದ್ದೆ. ಈಗ ಫೈನಲಿ ನಿತಿಕಾನು ರೆಡಿ ಆದ್ಲು. ಎಲ್ಲರೂ ಈಗ ಹೋಗ್ತಾ ಇದ್ದೇವೆ. ಸೊ ನೈಟ್ ಆಗಿತ್ತು. ಮಮ್ಮಿ, ನಾನು, ನಿತಿಕಾ, ನಿತ್ವಿಕ್ ಎಲ್ಲರೂ ಕೂಡಿ ಹೋಗ್ತಾ ಇದ್ವಿ. ಹೋಗುವಾಗ ನಾವು ಎಲ್ಲಿ ಹೊಂಟಿದ್ದೇವಂದರೆ ಚಿಕ್ಕೋಡಿಯ ಮೂನ್ಲೈಟ್ ಹೋಟೆಲ್ನಾಗೆ ಹೋಗ್ತಾ ಇದ್ದೇವೆ. ಲಾಸ್ಟ್ ಲಾಗ್ನಲ್ಲಿ ನಾ ತೋರಿಸಿದ್ದೆ ಮೂನ್ಲೈಟ್ ಹೇಗಿತ್ತು ಅಂಥೇಳ ಹೋಟೆಲ್ದು. ಅಲ್ಲಿ ಹೋಗಿ ಸ್ವಲ್ಪ ಡಿನ್ನರ್ ಮಾಡಿ ಬರಬೇಕು, ಪಾರ್ಟಿ ಮಾಡಿ ಅಂಥೇಳಿ ಹೋಗ್ತಾ ಇದ್ದೇವೆ. ಸೊ ಇವ್ರ ಫ್ರೆಂಡು, ಅವ್ರ ಮಿಸ್ಸಸ್ಸು ಎಲ್ಲರೂ ಕೂಡಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೊರಗಡೆ ಕರ್ಕೊಂಡು ಹೋದರು ಇವರು. ಚಿಕ್ಕೋಡಿಯ ಹೊರಗಡೆ ಇದೆ ಇದು ಮೂನ್ಲೈಟು ಹೋಟೆಲ್. ಆ್ಯಕ್ಚುಲಿ ಟ್ಯಾಮ್ರಿಂಡು ಮತ್ತು ಅಂಜೂರ್ಲಿ ಇವೆಲ್ಲ ಫೇಮಸ್ಸು ಚಿಕ್ಕೋಡಿಯಲ್ಲಿ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಡಿಫ್ರೆಂಟ್ ಹೋಟೆಲ್ಗೆ ಹೋಗೋಣ, ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆಲ್ಲ ಅವಶ್ಯಕವಾಗಿರಲಿ ಅಂಥೇಳಿ ಇವರು ಹೊರಗಡೆ ಕರ್ಕೊಂಡು ಹೋದರು. ಅದು ಚಿಕ್ಕೋಡಿಯಿಂದ ಒಂದು ರಾತ್ರಿ ದಾರಿಯಲ್ಲಿ ಹೋಗುವಾಗ ನಮ್ಮದು ಕಾರಿಗೆ ಯಾರೋ ಒಬ್ಬರು ಕಲ್ಲು ಎಸ್ದಂಗೆ ಆಯಿತು. ಸೊ ಒಂದು ಸೆಕೆಂಡ್ ನಾವಲ್ಲಿ ನಿಂತು ನೋಡಿದ ಕೂಡಲೇ ಏನು ತಾಗಿದೆ, ಏನು ಹತ್ತಪ್ಪ ಕಾರಿಗೆ ಅಂಥೇಳಿ ನೋಡಿದ್ದೆ. ಬಟ್ ಏನು ಡ್ಯಾಮೇಜ್ ಆಗಿರ್ಕಿದಿಲ್ಲ. ಮತ್ತು ರಿಟರ್ನ್ ನಾವು ಮೂನ್ಲೈಟ್ ಹೋಟೆಲ್ಗೆ ಹೋಗೋಕ್ಕೆ ರೆಡಿ ಆದ್ವಿ. ಸೊ ಹೋಗುವಾಗ ನೋಡ್ರಿ, ಇದು ಹೊರಗಡೆ ಐತಂತ ನಾ ಹೇಳಿದ್ದೆ ಆಲ್ರೆಡಿ. ಹೋಗುವಾಗ ಅಲ್ಲೆಲ್ಲ ಫುಲ್ ಕತ್ಲಾಗ್ಬಿಟ್ಟಿತ್ತು, ಜನರು ಜಾಸ್ತಿ ಕಾಣತಿರ್ಕಿದಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್ ಗತ್ಲಿನೇ ಇದೆ, ಭಾಳ ಚಲೋ ಇದೆ. ಹುಡುಗರಿಗೆಲ್ಲ ಕರ್ಕೊಂಡು ಹೋಗೋಕ್ಕಿನ್ನೂ ಚಲೋ ಇದೆ. ಮತ್ತು ಆಜು ಬಾಜು ಎಲ್ಲ ಗಾರ್ಡನ್ ಇದೆ. ಸೊ ಮಕ್ಕಳಿಗೆಲ್ಲ ಅಲ್ಲಿ ಬಿಡ್ಬೋದು, ಆರಾಮವಾಗಿ ನೀವು ಊಟನೂ ಮಾಡ್ಬೋದು. ಸೊ ನೋಡ್ರಿ, ಇಲ್ಲಿ ಮೂನ್ಲೈಟ್ ಈಗ ನಾವು ಈಗ ಬಂದ್ವಿ ಹೋಟೆಲಿಗೆ. ಇಲ್ಲಿ ಸ್ವಲ್ಪ ಪಾರ್ಕಿಂಗ್ ಮಾಡಿ ಒಳಗೆ ಎಂಟ್ರಿ ಆಗ್ತಾ ಇದ್ದೇವೆ. ಸೊ ಇದು ಎಂಟ್ರಿ ಆಗುವುದು ಜಾಗ ಮೂನ್ಲೈಟ್ದು. ಯಾರು ನೀವು ಚಿಕ್ಕೋಡಿ ನಿಯರ್ ಅದೀರಿ, ಯಾರು ಹಳ್ಳಿ ಅಂದರೆ ವಿಲೇಜ್ದವ್ರು ಅದೀರಿ, ಇಲ್ಲಿ ಮೂನ್ಲೈಟಿಗೆ ಬರ್ಬೋದು. ರೆಸ್ಟೋರೆಂಟ್ ಮಸ್ತ್ ಇದೆ ಮತ್ತು ಊಟ ಮಸ್ತು ಇದೆ. ನೀವು ಯಾವುದು ಬೇಕೋ ಅದು ನೀವು ಆಯ್ಕೆ ಮಾಡ್ಕೊಂಡು ಇಲ್ಲಿ ಫುಡ್ಡು ತಿನ್ಬೋದು. ಇಲ್ಲಿ ವೆಜಿಟೇಬಲ್ ಮತ್ತು ನಾನ್ ವೆಜ್ಜು ಸಹಿತ ಇಲ್ಲಿ ಅವೈಲೇಬಲ್ ಇದೆ. ನಾನು ಲಾಸ್ಟ್ ಲಾಗ್ನಲ್ಲಿ ಹೇಳಿದ್ದೆ ನಿಮಗೆ, ಇಲ್ಲಿ ನಾನ್ ವೆಜ್ ಮತ್ತು ವೆಜಿಟೇಬಲ್ ಸಹಿತ ಇಲ್ಲಿ ಸಿಗುತ್ತದೆ ಅಂತ. ಸೊ ನೀವು ಯಾವುದು ಬೇಕು ನೀವು ಅದನ್ನು ಆಯ್ಕೆ ಮಾಡ್ಕೊಂಡು ಇಲ್ಲಿ ನೀವು ಆರ್ಡರ್ ಮಾಡ್ಬೋದು. ಸೊ ಎಂಟ್ರಿ ಆಗುವಾಗ ಹೀಗೆ ಹೊಸ ಟೈಪ್ ಹಿಂಗೆಲ್ಲ ಮಾಡಿದ್ದಾರೆ. ಸೊ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ಎಲ್ಲ ಗಾರ್ಡನ್ ಸಹಿತ ಆ ಕಡೆ ಇದೆ. ಇನ್ನೂ ಇಂಪ್ರೂವ್ ಆಗಬೇಕು. ಸೊ ಜನರಿಗೆ ಅಷ್ಟು ಗೊತ್ತಿಲ್ಲ ಈ ಹೋಟೆಲ್ ಬಗ್ಗೆ, ಅದಕ್ಕೆ ಜನರು ಜಾಸ್ತಿ ಇರಲ್ಲ. ಬಟ್ ಫ್ಯಾಮಿಲಿಗೆ ಮಾತ್ರ ಇದು ಸೇಫ್ ಇದೆ ಮತ್ತು ಚಲೋ ಇದೆ. ಸೊ ನಾವಿಲ್ಲಿ ಹೊರಗಡೆನೇ ಕುಂತ್ವಿ. ಲಾಸ್ಟ್ ಟೈಮ್ ನಾವು ಒಳಗಡೆ ಕುಂತಿದ್ವಿ, ಈ ಸಲ ಒಳಗಡೆ ಕುಂದಿರಲಿಲ್ಲ, ಹೊರಗಡೆನೇ ಕುಂತ್ವಿ. ಸೊ ಹೊರಗಡೆನೇ ನಾವು ಸ್ವಲ್ಪ ಊಟ ಅದು ಎಲ್ಲ ಆರ್ಡ್ರ್ ಮಾಡಾಕತ್ತಿದ್ವಿ. ಇವರೆಲ್ಲ ಆರ್ಡ್ರ್ ಮಾಡಿದರು. ಆಟೋ ಮಟ್ಟ ಹುಡುಗರು ಆಡಾಕತ್ತಿದ್ರು ಅಂಥೇಳಿ ಇಲ್ಲೇ ಗಾರ್ಡನ್ ಒಳಗಂದರೆ ಆಟ ಆಡ್ಸಾಕತ್ತಿದ್ವಿ. ಕೃಷ್ಣಾಗೆ, ನಿತಿಕಾಗೆ, ನಿತ್ವಿಕಿಗೆ ನೋಡಿಲಿ ಯಾವ ರೀತಿ ಓಡಾಕತ್ತಿದ್ದಾವು. ಸೊ ಅವ್ನಿಗೆ ಹಿಡಿಯೋಗೋಸ್ಕರ ನಾನು ಅವ್ನ ಹಿಂದಿಂದ ಓಡಾಕತ್ತಿದ್ವಿ. ಸೊ ಬರ್ರಿ ಅವ್ರು ಹೆಂಗೆ ಆಟ ಆಡಿದ್ರು ಹೆಂಗಿಲ್ಲ ಅದನ್ನು ನಿಮ್ಗೆ ತೋರಿಸ್ತೀನಿ ಈಗ.
off a beam in the drop. Voices in my head, they telling me to stop. Ayy, got 20 G's for the keys to the. What do you do when Captain turn your lover to a op? Ayy, I'm rolling clean off a beam in the drop. Voices in my head, they telling me to stop. Ayy, got 20 G's for the keys to the. What do you do when Captain turn your lover to a op? Ayy, I'm in the island on a Wednesday, laid back, coolin', kicking feet up like a sensei. Juju hit my line like what you want, babe. Hit her with the script like working out with Hervey. No way, I'm at the gym, you at the gym. It's a small world, I might just have to link with you and him. Look up at this girl like, let me get my words right. Cause if she catch me with you, then we going down like Suge Knight. I got a plan, you take your bag like that, then we gon' hit that gas. Make a U-turn 100 miles on the 90, gotta pray to God that we just do not crash. Okay, acting no C like I just tried. Ayy, shorty the school to my rock and I'm not talking about Jack Black. Ayy, what you do when you doing something you not supposed to do? Thinking it's gon' shield the one you love like they bulletproof. Just like Paul Pierce, all lie when they know the truth. Ayy, all cry in the end when she leave and she take your juice. Ayy, I'm rolling clean off a beam in the drop. Voices in my head, they telling me to stop. Ayy, got 20 G's for the keys to the. What do you do when Captain turn your lover to a op? Ayy, I'm rolling clean off a beam in the drop. Voices in my head, they telling me to stop. Ayy, got 20 G's for the keys to the. What do you do when Captain turn your lover to a op? Ayy, I'm rolling clean off a beam in the drop. Voices in my head, they telling me to stop. Ayy, got 20 G's for the keys to the. What do you do when Captain turn your lover to a op? Ayy, I'm rolling clean off a beam in the drop. Voices in my head, they telling me to stop. Ayy, got 20 G's for the keys to the. What do you do when Captain turn your lover to a op? Ayy, I'm rolling clean off a beam in the drop. Voices in my head, they telling me to stop. Ayy, got 20 G's for the keys to the. What do you do when Captain turn your lover to a op? Ayy, I'm rolling clean off a beam in the drop. Voices in my head, they telling me to stop. Ayy, got 20 G's for the keys to the. What do you do when Captain turn your lover to a op? Namaste. ಇವರು ಹಾರ್ಟ್ ಶೇಪ್ನಲ್ಲಿ ನನಗೆ ಕೇಕ್ ತಂದಿದ್ರು. ಇದು ಸ್ಟ್ರಾಬೆರಿ ಫ್ಲೇವರ್ದು. ಇಷ್ಟ ಆಯಿತು, ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಸೊ ಸಿಂಪಲ್ಲಾಗಿ ಅಲ್ಲೇ ಹೋಟೆಲ್ನಲ್ಲಿ ಆಚರಣೆ ಮಾಡಿದ್ವಿ. ಸೊ ನಮ್ಮ ಫ್ರೆಂಡ್ಸ್ಗದು ಎಲ್ಲ ಇನ್ವೈಟ್ ಮಾಡಿದ್ವಿ. ಪ್ರತಿ ಸಲ ನಾವು ಹೊರಗಡೆ ಹೋಗಬೇಕಾದ್ರೆ ಇವ್ರ ಕಪಲ್ಸ್ಗೆ ನಾವು ಕರ್ಕೊಂಡು ಹೋಗ್ತೇವೆ. ಸೊ ಇವ್ರಿಗೆ ಮಿಸ್ ಮಾಡೋಂಗಿಲ್ಲ, ಇವರು ನಮಗೆ ಮಿಸ್ ಮಾಡೋಂಗಿಲ್ಲ. ಏನೋ ಫಂಕ್ಷನ್ ಇದ್ದರೂ ಅವ್ರು ನಮ್ಗೆ ಕರೀತಾರೆ, ನಮ್ಮ ಫಂಕ್ಷನ್ ಇದ್ದರೆ ನಾವು ಅವ್ರಿಗೆ ಕರಿತೇವೆ. ಸೊ ಹೀಗೆ ನಾವು ಸೆಲೆಬ್ರೇಷನ್ ಮಾಡ್ತಾ ಇರ್ತೇವೆ. ಟ್ರಾವೆಲ್ ಮಾಡುವಾಗ ಹಾಗೆ ಇಬ್ಬರು ಕೆನರಾ ಬ್ಯಾಂಕ್ನಲ್ಲಿ ವರ್ಕ್ ಮಾಡ್ತಾರೆ. ಸೊ ಇಬ್ಬರು ಯಾವಾಗ ಹಾಲಿಡೇಸ್ ಇರುತ್ತದೆ ಆವಾಗ ನಮ್ಮಿಬ್ಬರಿಗೂ ಅಂದರೆ ಅವ್ರವ್ರ ಮಿಸ್ಸಸ್ಗೆ ಕರ್ಕೊಂಡು ಅಡ್ಡಾಡ್ತಾ ಇರ್ತಾರೆ. ಸೊ ಇವ್ರಿಗೆ ಇಬ್ಬರಿಗೂ ಒಂದೇ ಟೈಮ್ನಲ್ಲಿ ಸೂಟಿ ಇರೋದಕ್ಕೋಸ್ಕರ ಇವರು ನಮಗೆ ಹೊರಗಡೆ ಅದು ಕರ್ಕೊಂಡು ಹೋಗ್ತಾರೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಹವ್ಯ, ಹ್ಯಾಪಿ ಬರ್ತ್ಡೇ ಟು ಯು. May the good God bless you. May the good God bless you. Happy birthday to you. ಈ ರೀತಿ ಕೇಕ್ ಕಟ್ಟಿಂಗ್ ಮಾಡುವ ಮುಖಾಂತರ ನಂದು ಬರ್ತ್ಡೇ ಸೆಲೆಬ್ರೇಷನ್ ಆಚರಣೆ ಮಾಡಲಾಯಿತು. ಒಬ್ರಿಗೊಬ್ರು ಕೇಕ್ ತಿನ್ನಿಸಿದ್ರು. ಫಸ್ಟ್ ನಾನು ನಿತ್ವಿಕಿಗೆ ಕೇಕ್ ತಿನ್ನಿಸಿದೆ. ನಂದು ಪ್ರೀತಿಯ ಮಗ ಅವು. ನಂದು ಭಾಳ ಅಂದರೆ ಭಾಳ ನಾನು ಅವನಿಗೆ ಲೈಕ್ ಮಾಡ್ತೀನಿ. ನಿತಿಕಾ ನೋಡ್ತಾ ಇದ್ಲು, ನಿತಿಕಾಗೂ ಕೇಕ್ ಹಾಕಿದೆ.
ಸೊ ಇವಳು ಅವ್ರ ಪಪ್ಪನ ಲಾಡ್ಲಿ ಮಗಳು ನಿತಿಕಾ. ಹಾಗೇನಿಲ್ಲ, ಇಬ್ಬರದು ಲಾಡ್ಲಿ ಮಗಳು. ಬಟ್ ಜಾಸ್ತಿ ಅಂದರೆ ನಾನು ನಿತ್ವಿಕಿಗೆ ಮಾಡ್ತೀನಿ ಮತ್ತು ನಿತಿಕಾಗೂ ಮಾಡ್ತೀನಿ. ಸೊ ಮಮ್ಮಿಗೆ ಮತ್ತು ಇವ್ರಿಗೆ ಎಲ್ಲರಿಗೂ ಕೇಕ್ ತಿನ್ನಿಸಿದೆ. ಈ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ. ಫೈನಲಿ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಮಮ್ಮೀರು ಪಾಪ ಅವರು ಊರಿಗೆ ಹೋಗ್ತಾ ಇದ್ದರು. ಬಂದು 10 ಡೇಸ್ ಆಯಿತು, ನನಗೆ ಆರಾಮಿಲ್ಲ ಅಂಥೇಳಿ ಬಂದಿದ್ದರು. ಬಟ್ ಅವ್ರಿಗೆ ಹೋಗಲಿಕ್ಕೆ ಆಗತ್ತಿರ್ಕಿದಿಲ್ಲ. ಯಾಕಂದರೆ ಇವ್ರು ಹಳೆಯ ಅಂದರೆ ಇವರು ಕಳಿಸ್ಲಿಕ್ಕೆ ರೆಡಿ ಆಗಿಲ್ಲ. ಬೇಡ ಬೇಡ, ನಿಮ್ಮ ಮಗಳದು ಬರ್ತಡೇ ಮಾಡಿ ಹೋಗಿ, ಆಚರಣೆ ಮಾಡಿ ಹೋಗಿ ಅಂತೇಳಿ ಭಾಳ ಹಠ ಮಾಡಿದರು. ಫೈನಲಿ ಅವರು ಉಳ್ಕೊಂಡ್ರು. ಯಾಕಂದರೆ ಮಮ್ಮಿಗೂ ಹೋಗೋದು ಅರ್ಜೆಂಟ್ ಇತ್ತು. ಅಕ್ಕನ ಮಗಳಿದ್ಲು, ಅವಳಿಗೂ ನೋಡಬೇಕಾಗಿತ್ತು. ಅಕ್ಕ ಜಾಬ್ ಮಾಡ್ತಾಳೆ. ಸೊ ಅವ್ರ ಮಗಳಿಗೆ ಮಮ್ಮಿನೇ ಹ್ಯಾಂಡಲ್ ಮಾಡಬೇಕಾಗಿತ್ತು. ಸೊ ಹಾಗೆ ಹೀಗೆ ಅಡ್ಜಸ್ಟ್ ಮಾಡ್ಕೊಂಡು ಉಳಿದ್ರು. ನಾವು ನೋಡಿ ಇಲ್ಲಿ ಫುಡ್ ಒಳಗೆ ನಾವು ಫಸ್ಟ್ ಸೂಪ್ ತೊಗೊಂಡಿದ್ವಿ. ಸೂಪು ಮಸ್ತಿತ್ತು, ಮಜಾ ಬಂತು ಕುಡಿಲಿಕ್ಕೆ. ಫಸ್ಟು ಆರಾಮ್ ಅನ್ನಿಸ್ತು. ಯಾಕಂದರೆ ಹೊರಗಡೆ ಎಲ್ಲ ಕೋಲ್ಡ್ ಇತ್ತು ಭಾಳ. ಅದೊಂದು ಸ್ವಲ್ಪ ಕುಡಿದ ಕೂಡಲೇ ರಿಲೀಫ್ ಅನ್ನಿಸ್ತು. ಸೊ ಬರ್ರಿ, ಈಗ ನಾವು ಏನೇನು ಆರ್ಡ್ರ್ ಮಾಡಿದ್ವಿ, ಏನೇನಿಲ್ಲ, ಹೆಂಗೆ ಎಂಜಾಯ್ ಮಾಡಿದ್ವಿ ಅದನ್ನು ನಿಮ್ಗೀಗ ತೋರಿಸ್ತೀನಿ. ಫೈನಲಿ ಡಿನ್ನರು ಮುಗೀತು, ಫಂಕ್ಷನು ಮುಗೀತು. ಈಗ ಮನೆಗೆ ಹೋಗ್ತಾ ಇದ್ದೇವೆ. ನನ್ನ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ.